ಇದೇ ನಾಡು ಇದೇ ಭಾಷೆ. ಒಂದು ಎಸಿ ವೋಲ್ಟೇಜ್ ಅನ್ನು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಮತ್ತು ಕರೆಂಟ್ ಒಂದೇ ಫೇಸ್ ನಲ್ಲಿ ಇರುತ್ತೆ. ಅಂದ್ರೆ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಜೀರೋ ಅಂತ ಹೇಳ್ಬೋದು. ಅದೇ ಎಸಿ ವೋಲ್ಟೇಜ್ ಅನ್ನು ಇಂಡಕ್ಟರ್ ಮತ್ತು ಕೆಪಾಸಿಟರ್ ಗೆ ಕನೆಕ್ಟ್ ಮಾಡಿದಾಗ ಸೊ ವೋಲ್ಟೇಜ್ ಮತ್ತು ಕರೆಂಟ್ ಒಂದೇ ಫೇಸ್ ನಲ್ಲಿ ಇರುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಇಲ್ಲ ಅಂದ್ರೆ ಇಂಥ ಸರ್ಕ್ಯೂಟ್ ಗಳನ್ನು ನಾವು ಅನಲೈಸ್ ಮಾಡಲು ಫೇಜಾರ್ ಡಯಾಗ್ರಾಮ್ ಗಳನ್ನು ಬಳಸುತ್ತೇವೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸೊ ಫೇಜಾರ್ಸ್ ಅಂದ್ರೆ ರೊಟೇಟಿಂಗ್ ವೆಕ್ಟರ್ಸ್ ವಿಚ್ ರೊಟೇಟ್ಸ್ ಅಬೌಟ್ ದ ಆರಿಜಿನ್ ವಿತ್ ಅನ್ ಆಂಗ್ಯುಲರ್ ಸ್ಪೀಡ್ ಒಮೆಗಾ ಅಂತ ಹೇಳ್ತೇವೆ ನಾವು. ಸೊ ಈ ಫೇಜಾರ್ ಡಯಾಗ್ರಾಮ್ ಗಳಲ್ಲಿ ಸೈನೋಸೈಡಲ್ ಕ್ವಾಂಟಿಟಿ ಆದಂತ ವೋಲ್ಟೇಜ್ ಮತ್ತು ಕರೆಂಟ್ ಗಳ ಫೇಸ್ ರಿಲೇಷನ್ಸ್ ಮತ್ತು ಮ್ಯಾಗ್ನಿಟ್ಯೂಡ್ ಗಳನ್ನು ನಮಗೆ ವಿಜುವಲ್ ಆಗಿ ಇದು ತೋರಿಸುತ್ತೆ. ನಾವು ಗ್ರಾಫಿಕಲಿ ಇಂಥ ಒಂದು ಎಸಿ ಸರ್ಕ್ಯೂಟ್ ಗಳನ್ನು ನಾವು ಈಸಿಯಾಗಿ ಈ ಫೇಜಾರ್ ಡಯಾಗ್ರಾಮ್ ನಿಂದ ಸಾಲ್ವ್ ಮಾಡಬಹುದು. ಈಗ ನಾವು ಎಸಿ ವೋಲ್ಟೇಜ್ ಅನ್ನು ಇಂಡಕ್ಟರ್ ಮತ್ತು ಕೆಪಾಸಿಟರ್ ಗೆ ಅಪ್ಲೈ ಮಾಡಿದಾಗ ಫೇಸ್ ರಿಲೇಷನ್ಸ್ ಬಿಟ್ವೀನ್ ವೋಲ್ಟೇಜ್ ಮತ್ತು ಕರೆಂಟ್ ಎಷ್ಟಾಗುತ್ತೆ ಅಂತ ನೋಡೋಣ. ಓಕೆ, ಆಲ್ ರೈಟ್. ಒಂದ್ ವೇಳೆ ನಾವು ಇಂಡಕ್ಟರ್ ಗೆ ಕನೆಕ್ಟ್ ಮಾಡಿದಾಗ ಸೊ ಅದರಲ್ಲಿ ಕರೆಂಟ್ ವೋಲ್ಟೇಜ್ ಗಿಂತ ಲ್ಯಾಗ್ ಆಗುತ್ತೆ. ಮೀನ್ಸ್ ಕರೆಂಟ್ ಲ್ಯಾಗ್ ದ ವೋಲ್ಟೇಜ್ ಬೈ ಎ ಫೇಸ್ ಆಫ್ 90 ಡಿಗ್ರಿ ಆರ್ π/2 ರೇಡಿಯನ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಎಸಿ ವೋಲ್ಟೇಜ್ ಅನ್ನು ನಾವು ಕೆಪಾಸಿಟರ್ ಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಎ ಫೇಸ್ ಆಫ್ 90 ಡಿಗ್ರಿ ಆರ್ π/2 ರೇಡಿಯನ್ ಅಂತ ಹೇಳ್ಬೋದು. ಅಂದ್ರೆ ನಮ್ಗೆ ಕರೆಂಟ್ ವೋಲ್ಟೇಜ್ ಗಿಂತ ನಮ್ಗೆ π/2 ರೇಡಿಯನ್ ನಲ್ಲಿ ನಮ್ಗೆ ಏನಾಗುತ್ತೆ ಮುಂದಿರುತ್ತೆ. ದೊಡ್ಡ ವಿಷಯ ಅಂತ ಇಲ್ಲ. ಆದ್ದರಿಂದ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಎಸಿ ಸರ್ಕ್ಯೂಟ್ ಗಳಲ್ಲಿ ಫೇಸ್ ಆಂಗಲ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್ ಅಂತ ಕೇಳಿದಾಗ ನಾವು 90 ಡಿಗ್ರಿ ಆರ್ π/2 ರೇಡಿಯನ್ ಅಂತ ಹೇಳ್ಬೋದು. ಈ ಕ್ವಶನ್ ಹಲವಾರು ಬಾರಿ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಕಾಮೆಂಟ್ ಜೊತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.